ಬಸವಣ್ಣ ಅಂದ್ರೆ ನಾನು ಮಂತ್ರಿಯಾದಾಗ ಬರದಿಂದ ನರಳುತ್ತಿದ್ದ ಜನರಿಗೆ ಮೊದಲು ಕೊಟ್ಟದ್ದು ಫ್ರೀ ಫುಡ್ ಅಲ್ಲ, ಸೆಲ್ಫ್ ಎಂಪ್ಲಾಯ್ಮೆಂಟ್. ಕಲ್ಯಾಣ ರಾಜ್ಯದಲ್ಲಿ ಒಂದು ವರ್ಷ ಭೀಕರ ಬರ ಬಂತು. ಆಕಾಶದಲ್ಲಿ ಮೋಡಗಳೇ ಕಾಣಿಸಲಿಲ್ಲ, ಗದ್ದೆಗಳು ಬಿರುಕು ಬಿಟ್ಟವು, ಕೆರೆಗಳು ಒಣಗಿದವು, ಬಾವಿಗಳ ತಳ ಕಾಣಿಸಿತು. ಪ್ರತಿದಿನ ಅರಮನೆಗೆ ಜನರ ದುಃಖದ ಸುದ್ದಿ ಬರ್ತಿತ್ತು. ಗ್ರಾಮಗಳಲ್ಲಿ ಹಸಿವು ಹೆಚ್ಚಾಗಿದೆ, ಜನರು ಊರು ಬಿಟ್ಟು ಹೋಗ್ತಿದ್ದಾರೆ, ಜಾನುವಾರುಗಳಿಗೆ ನೀರಿಲ್ಲ, ರೈತರು ಮುಂದಿನ ಬೆಳೆಯ ಭರವಸೆಯನ್ನೇ ಕಳ್ಕೊಂಡಿದ್ದಾರೆ. ರಾಜಸಭೆಯಲ್ಲಿ ಗಂಭೀರ ಮೌನ ಆವರಿಸಿತು. ಮಹಾರಾಜ, ಭಂಡಾರದಲ್ಲಿ ಧಾನ್ಯವಿದೆ, ಅದನ್ನು ಜನರಿಗೆ ಹಂಚಿಬಿಡೋಣ. ಕನಿಷ್ಠ ಅವರ ಹೊಟ್ಟೆ ತುಂಬುತ್ತದೆ. ಆಲೋಚಿಸೋಣ. ಸಭೆಯಲ್ಲಿದ್ದ ಬಹುತೇಕ ಎಲ್ಲರಿಗೂ ಇದೇ ಸರಿಯಾದ ಪರಿಹಾರವೆನಿಸಿತು. ಆದರೆ ಸಭೆಯ ಒಂದು ಮೂಲೆಯಲ್ಲಿ ನಿಂತಿದ್ದ ಬಸವಣ್ಣನವರು ನಿಧಾನವಾಗಿ ಮುಂದೆ ಬಂದರು. ಅವರ ಮುಖದಲ್ಲಿ ಕೋಪ ಇರಲಿಲ್ಲ, ಆದರೆ ಕರುಣೆ ಇತ್ತು. ಅವರ ಧ್ವನಿಯಲ್ಲಿ ಅಹಂಕಾರ ಇರಲಿಲ್ಲ, ಆದರೆ ದೂರದೃಷ್ಟಿ ಇತ್ತು. ಬಸವಣ್ಣನವರು ಹೇಳಿದ್ರು, ಧಾನ್ಯ ಹಂಚುವುದು ಒಳ್ಳೆಯದು, ಹಸಿದವನಿಗೆ ಅನ್ನ ಕೊಡುವುದು ಧರ್ಮ. ಆದರೆ ಮಹಾರಾಜ, ಒಂದು ಪ್ರಶ್ನೆ ಕೇಳಬಹುದೇ? ಬಿಜ್ಜಳ ರಾಜನು ಕೇಳಿದನು, ಏನು ಬಸವಣ್ಣ? ಇಂದು ಧಾನ್ಯ ಕೊಟ್ರೆ ಇಂದಿನ ಹಸಿವು ಕಡಿಮೆ ಆಗ್ತದೆ, ಆದ್ರೆ ನಾಳೆ, ಮತ್ತೊಂದು ವಾರದ ನಂತರ, ಮತ್ತೊಂದು ತಿಂಗಳ ನಂತರ ಮಳೆ ಬಾರದಿದ್ರೆ ಜನರು ಮತ್ತೆ ಯಾರ ಮುಂದೆ ಕೈ ಚಾಚಬೇಕು? ಆ ಮಾತು ಕೇಳಿ ರಾಜಸಭೆ ಮೌನವಾಗಿತು. ರಾಜ್ಯದ ಹಣ ಜನರ ಬೆವರಿನಿಂದ ಬಂದದ್ದು. ಆ ಹಣ ಮತ್ತೆ ಜನರ ಬದುಕನ್ನೇ ಕಟ್ಟಬೇಕು. ಕೆರೆ ತೋಡೋಣ, ಬಾವಿಗಳನ್ನ ಆಳಗೊಳಿಸೋಣ, ಕಾಲುವೆ ನಿರ್ಮಿಸೋಣ. ಈ ಕೆಲಸದಿಂದ ನಮಗೆ ಮತ್ತು ನಮ್ಮ ಭೂಮಿಗೆ ಉತ್ತಮ ಭವಿಷ್ಯ ಇರುವುದು ಖಚಿತ. ಜನರಿಗೆ ಕೂಲಿ ಸಿಗಲಿ, ನೆಲಕ್ಕೆ ನೀರು ಸಿಗಲಿ, ರೈತನಿಗೆ ಮುಂದಿನ ಬೆಳೆಗಾಗಿ ಭರವಸೆ ಸಿಗಲಿ. ರಾಜಸಭೆಯ ವಾತಾವರಣ ಬದಲಾಯಿತು. ಬಿಜ್ಜಳ ರಾಜನು ಬಸವಣ್ಣನವರ ಮಾತಿನ ಆಳವನ್ನು ಅರಿತನು. ತಕ್ಷಣ ಆಜ್ಞೆ ಹೊರಡಿತು. ನಿರಾಶೆಯಲ್ಲಿದ್ದ ಜನರ ಕಣ್ಣಲ್ಲಿ ಮತ್ತೆ ಭರವಸೆಯ ಬೆಳಕು ಮೂಡಿತು. ಬಸವಣ್ಣನವರು ಜನರಿಗೆ ಸಹಾಯ ಮಾಡಿದರು, ಆದರೆ ಅವರನ್ನು ದುರ್ಬಲರನ್ನಾಗಿ ಮಾಡಲಿಲ್ಲ, ಅವರನ್ನು ಕೆಲಸ ಮಾಡುವವರನ್ನಾಗಿ ಮಾಡಿದರು. ಗ್ರಾಮಗಳ ಬಳಿ ಕೆರೆ ತೋಡುವ ಕೆಲಸ ಪ್ರಾರಂಭವಾಯಿತು. ಒಣಗಿದ ಕಾಲುವೆಗಳ ದುರಸ್ತಿ ನಡೆಯಿತು. ಬಾವಿಗಳನ್ನು ಸ್ವಚ್ಛಗೊಳಿಸಿ ಆಳಗೊಳಿಸಲಾಯಿತು. ಕೆಲಸವಿಲ್ಲದೆ ಕುಳಿತಿದ್ದ ಕೈಗಳಿಗೆ ಮತ್ತೆ ಕೆಲಸ ಸಿಕ್ಕಿತು. ಬಾಯಾರಿದ್ದ ನೆಲಕ್ಕೆ ಮತ್ತೆ ನೀರಿನ ದಾರಿ ಸಿಕ್ಕಿತು. ಒಬ್ಬ ರೈತ ತನ್ನ ಕೈಯಲ್ಲಿ ಕೂಲಿ ಹಣ ಹಿಡಿದು ಕಣ್ಣೀರಿನಿಂದ ಹೇಳಿದ, ಇಂದು ನಾನು ದಾನ ತೆಗೆದುಕೊಂಡವನಲ್ಲ, ನನ್ನ ಬೆವರಿನ ಹಣವನ್ನ ಮನೆಗೆ ಕೊಂಡೊಯ್ಯುತ್ತಾ ಇದ್ದೇನೆ. ಒಬ್ಬ ತಾಯಿ ತನ್ನ ಮಗುವಿಗೆ ಅನ್ನ ಹಾಕುತ್ತಾ ಹೇಳಿದಳು, ಇದು ಭಿಕ್ಷೆಯ ಅನ್ನವಲ್ಲ, ನಿನ್ನ ತಂದೆಯ ಕಾಯಕದ ಅನ್ನ. ಬಸವಣ್ಣನವರು ಜನರಿಗೆ ಸಹಾಯ ಮಾಡಿದರು, ಆದರೆ ಅವರನ್ನು ದುರ್ಬಲರನ್ನಾಗಿ ಮಾಡಲಿಲ್ಲ, ಅವರನ್ನು ಕೆಲಸ ಮಾಡುವವರನ್ನಾಗಿ ಮಾಡಿದರು, ಸ್ವತಂತ್ರರನ್ನಾಗಿ ಮಾಡಿದರು, ಗೌರವದಿಂದ ಬದುಕುವವರನ್ನಾಗಿ ಮಾಡಿದರು. ಆ ದಿನ ಕಲ್ಯಾಣ ರಾಜ್ಯದಲ್ಲಿ ಜನರು ಕೇವಲ ಹೊಟ್ಟೆ ತುಂಬಿಸಿಕೊಂಡಿಲ್ಲ, ಅವರು ತಮ್ಮ ಸ್ವಾಭಿಮಾನವನ್ನ ಮರಳಿ ಪಡೆದರು. ಬಸವಣ್ಣನವರ ದೃಷ್ಟಿಯಲ್ಲಿ ವೆಲ್ಫೇರ್ ಅಂದ್ರೆ ಕೇವಲ ದಾನವಲ್ಲ, ವೆಲ್ಫೇರ್ ಅಂದ್ರೆ ಕೆಲಸ, ವೆಲ್ಫೇರ್ ಅಂದ್ರೆ ನೀರು, ವೆಲ್ಫೇರ್ ಅಂದ್ರೆ ಭವಿಷ್ಯ, ವೆಲ್ಫೇರ್ ಅಂದ್ರೆ ಕ್ಷಣ ಸ್ವಾಭಿಮಾನ. ಸಹಾಯ ಅಂದ್ರೆ ಯಾರಿಗಾದ್ರೂ ಒಂದು ದಿನ ಅನ್ನ ಕೊಡುವುದಲ್ಲ, ಅವರು ಜೀವನ ಪೂರ್ತಿ ಗೌರವದಿಂದ ಅನ್ನ ಗಳಿಸುವ ದಾರಿ ಮಾಡಿಕೊಡುವುದು. ಅದಕ್ಕೆ ಬಸವಣ್ಣನವರ ಜೀವನ ಇಂದಿಗೂ ನಮಗೆ ಹೇಳುತ್ತದೆ, ಕಾಯಕವೇ ಕೈಲಾಸ. ನಿಜವಾದ ನಾಯಕ ಜನರಿಗೆ ಕೇವಲ ದಾನ ಕೊಡೋದಿಲ್ಲ, ಅವನು ಜನರಿಗೆ ಕೆಲಸ ಕೊಡ್ತಾನೆ, ಆತ್ಮವಿಶ್ವಾಸ ಕೊಡ್ತಾನೆ, ಭವಿಷ್ಯ ಕೊಡ್ತಾನೆ. ನಿರುದ್ಯೋಗ ಸಮಸ್ಯೆ ನಿವಾರಣೆಯಾಗಿ ರಾಜ್ಯದಲ್ಲಂತಂತ ಪ್ರದೇಶಗಳು ಅಭಿವೃದ್ಧಿ ಹೊಂದಿದವು. ಕಾಯಕಗಳಲ್ಲಿ ನಿರತರಾದರು, ಅವಲಂಬಿಗಳಾಗೊಡಗಿದರು. ಜನಪದರು ಹೃದಯ ತುಂಬಿ ಹಾಡು, ಲಾವಣಿಕಟ್ಟೆ ಹಾಡತೊಡಗಿದರು. ಕಾಯಕ ಕಲಿಸುವ ನಾಯಕನು ಬಸವಯ್ಯ, ಜಿಯ ಹೊಸ ಮತಕ್ಕೆ ಶಿವಭಕ್ತಿ ಸಾರುದಕ್ಕೆ, ರಾಯಾಯ ಜೀವನದ ಹೊಸ ನುಡಿಗೆ. ಉಂಡು ತೆಗಿತು ಲೋಕ ಕೊಂಡಾಡಿ ಕಾಯಕವ, ಕಂಡ ಕಂಡಲ್ಲಿ ದಾಸೋಹ ಕಾಯಕವ, ಕಂಡ ಜೀವನ
ಜೀವನದ ಶಿವ ಮಾತು. ಬಸವರಾಜನ ಸಿರಿಯು, ಬಸವ ಬಡವರ ನಿಧಿಯು, ಬಸವ ಮಳೆ ಬೆಳೆಯು ನಾಡೊಳಗೆ ನಿಜ ದೀಪ. ಬಸವನೇ ಸಗ್ಗ ಸೋಪಾನ. ಜಿಯ ಬಸವನೇ ಶರಣು, ಕಾಯಕವು ಶರಣರಿಗೆ. ತಾಯಿ ಬೇರಂತೆ ಶಿವ ಮತಕ್ಕೆ ಜಗದೊಳಗಲೇ. ಕಾಯಕವ ಕಾಣೋ ಕೈಲಾಸ. ಬಸವಣ್ಣ ನಿನ್ನೆಸರು ದಶ ದಿಶೆಗೆ ಶಿವ ಮಂತ್ರ. ಹೊಸ ಮತಕ್ಕೆ ಮಂತ್ರ ನಿತ್ಯದಲ್ಲಿ ಒಕ್ಕಲಿಗೆ. ಹೊಸ ಮಂತ್ರ ಬಸವ ಜಪಿಸುವುದು. ನೀವು ಕೂಡ ಕಾಯಕವೇ ಕೈಲಾಸ ಎಂದು ನಂಬುತ್ತಿದ್ರೆ ಕಮೆಂಟ್ನಲ್ಲಿ ಹಾಟು ಹಾಕಿ. ಇಂತಹ ಬಸವಣ್ಣನವರ ಗೊತ್ತಿರದ ಜೀವನ ಕಥೆಗಳಿಗಾಗಿ ಫಾಲೋ ಮಾಡಿ.